ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಸಾಂಪ್ರದಾಯಿಕ ಉಡುಗೆಯಲ್ಲಿ ದಂಪತಿಗಳ ಮೈಸೂರು ರೌಂಡ್. ಎತ್ತಿನ ಗಾಡಿ ಏರಿದ ಕೃಷಿ ಸಚಿವ. ರೈತ ದಸರಾಗೆ ಚಾಲನೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ದಿನೇ ದಿನೇ ಕಳೆಗಟ್ಟುತ್ತಿದ್ದು ಮೈಸೂರಿಗೆ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಸಾಂಸ್ಕೃತಿಕ ನಗರಿ ಎಂದೇ ಹೆಸರಾಗಿರುವ ಮೈಸೂರಿನ ಸಂಸ್ಕೃತಿ, ಗತವೈಭವದ ಇತಿಹಾಸ ತಿಳಿಸುವ ನಿಟ್ಟಿನಲ್ಲಿ ಪಾರಂಪರಿಕ ಇಲಾಖೆ ವತಿಯಿಂದ ದಂಪತಿಗಳಿಗಾಗಿ ಪಾರಂಪರಿಕ ಟಾಂಗಾ ಸವಾರಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಾಂಪ್ರದಾಯಿಕ ಉಡುಗೆ ತೊಟ್ಟ 50ಕ್ಕೂ ಹೆಚ್ಚು ದಂಪತಿ ಟಾಂಗಾ ಗಾಡಿ ಏರಿ ಮೈಸೂರು ರೌಂಡ್ಸ್ ಹಾಕಿದರು. ಮೈಸೂರು, ಶಿವಮೊಗ್ಗ, ಹಾಸನ, ಗದಗ, ಕೊಡಗು, ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳು ಹಾಗೂ ಹೊರ ರಾಜ್ಯದ ದಂಪತಿಗಳು ಸಹ ಪಾರಂಪರಿಕ ಟಾಂಗಾ ಸವಾರಿಯಲ್ಲಿ ಭಾಗಿಯಾಗಿದ್ರು. ಪುರಭವನದಿಂದ ಆರಂಭವಾದ ಟಾಂಗಾ ಸವಾರಿ ದೊಡ್ಡ ಗಡಿಯಾರ, ಚಾಮರಾಜ ಒಡೆಯರ್ ವೃತ್ತ, ಕೃಷ್ಣರಾಜ ವೃತ್ತ, ಜಗನ್ಮೋಹನ ಅರಮನೆ, ಹಳೆ ಡಿಸಿ ಕಚೇರಿ ಹಾಗೂ ಗಾಂಧಿ ವೃತ್ತದ ಮೂಲಕ ಮತ್ತೆ ಪುರಭವನದಲ್ಲಿ ಮುಕ್ತಾಯಗೊಂಡಿತು. ಹೊಸ ಮದುವೆ ಗಂಡು ಹೆಣ್ಣಿನಂತೆ ಬಂದಿದ್ದ ದಂಪತಿಗಳು ಟಾಂಗಾ ಗಾಡಿಯಲ್ಲಿ ಮೈಸೂರು ಸುತ್ತಿ ಎಂಜಾಯ್ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಈ ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅಂತ. ಮೊದಲೆಲ್ಲ ರಾಜಾರಾಣಿನ ಇದ್ರಲ್ಲಿ ನೋಡ್ತಿದ್ರಿ, ಅವರ ಮನೆಯಲ್ಲಿ ಕಥೆಗಳಲ್ಲಿ ಕೇಳ್ತಿದ್ರಿ. ನೀವೀಗ ರಾಜಾರಾಣಿ ತರ ಕುದುರೆಯಲ್ಲಿ ಕುತ್ಕೊಂಡು ಮೈಸೂರು ಸುತ್ತಾ ಇದ್ದೀರಿ. ಹೇಗೆ ಅನ್ಸುತ್ತೆ? ಖುಷಿ ಅನ್ಸುತ್ತೆ, ನಿಜವಾಗ್ಲೂ ತುಂಬಾ ಖುಷಿ ಅನಿಸ್ತಾ ಇದೆ. ದಸರಾ ಮಹೋತ್ಸವದ ಮತ್ತೊಂದು ಪ್ರಮುಖ ಕಾರ್ಯಕ್ರಮ ರೈತ ದಸರಾಗೂ ವಿದ್ಯುಕ್ತ ಚಾಲನೆ ದೊರೆತಿದೆ. ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ರೈತ ದಸರಾ ಮೆರವಣಿಗೆ ಕೃಷಿ ಸಚಿವ ಚೆಲುವರಾಯಸ್ವಾಮಿಯಿಂದ ಚಾಲನೆ ನೀಡಲಾಯಿತು. ನಂದಿ ಧ್ವಜ ಸ್ತಂಭಕ್ಕೆ ಪೂಜೆ ಸಲ್ಲಿಸಿ ರೈತ ದಸರಾ ಉದ್ಘಾಟನೆ ಮಾಡಿದರು. ರೈತ ದಸರಾ ಮೆರವಣಿಗೆಯಲ್ಲಿ ಹಳ್ಳಿಕಾರ್ ಜೋಡೆತ್ತುಗಳು, ಎತ್ತಿನ ಗಾಡಿ, ಬಂಡೂರು ತಳಿಯ ಕುರಿಗಳು ಗಮನ ಸೆಳೆದವು. ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ ಸೇರಿ ಜನಪದ ಕಲಾ ತಂಡಗಳು ರೈತ ದಸರಾದ ಮೆರುಗು ಹೆಚ್ಚಿಸಿದ್ವು. ಇದೇ ವೇಳೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಜೊತೆ ಎತ್ತಿನ ಗಾಡಿ ಏರಿ ಕೋಟೆ ಆಂಜನೇಯ ದೇವಸ್ಥಾನದಿಂದ ಜೆಕೆ ಮೈದಾನದವರೆಗೆ ಮೆರವಣಿಗೆಯಲ್ಲಿ ಸಾಗಿದ್ರು. ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂಥದ್ದಿರ್ಬೋದು, ಆಧುನಿಕವಾಗಿ ಬೆಳೆನ ಇಳುವರಿ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಏನೇನು ಕ್ರಮ ತಗೋಬೇಕು ಅಂತ ಆಗಲಿ, ಮತ್ತು ಸಹಾಯಧನ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ. ಬಟ್ ಇನ್ನೂ ದಿನೇ ದಿನೇ ರೈತರಿಗೆ ನಮ್ಮ ವೆಂಕಟೇಶನ. ಇನ್ನು ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಯೋಗ ದಸರಾ ಉಪಸಮಿತಿ ವತಿಯಿಂದ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ 8 ರಿಂದ 65 ವರ್ಷ ಮೇಲ್ಪಟ್ಟ 700ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿ ತೀರ್ಪುಗಾರರ ಮುಂದೆ ಯೋಗ ಪ್ರದರ್ಶನ ಮಾಡಿದ್ರು. ಒಟ್ಟಾರೆ ನವರಾತ್ರಿಯ 3ನೇ ದಿನವಾದ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದಂತೂ ಸತ್ಯ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮೈಸೂರು.